चिटकुपा में कर्नाटक राज्य ग्राम प्रशासन अधिकारियों ने निलंबित कई सरकारी सेवाओं को पूरा करने की मांग करते हुए हड़ताल की। इस अवसर पर ग्राम प्रशासन के अधिकारियों ने बुनियादी ढांचे, सेवा सुविधाएं प्रदान करने और मोबाइल उपकरण पर लगातार काम करने के लिए दबाव बनाने को रोकने के लिए कर्नाटक राज्य ग्राम प्रशासन के अधिकारियों की चिटकुपा शाखा ने पदाधिकारियों और सदस्यों ने गुरुवार को अनिश्चित काल के लिए हड़ताल कर रहे हैं। इस अवसर पर ग्राम प्रशासन अधिकारी संघ के जिला महासचिव बसवराजय्या और तालुका उपाध्यक्ष रमेश मालिकर ने मीडिया से बात कर इस हड़ताल के मुख्य उपदेश और उनकी मांगों के बारे में विस्तार से बताया। इस अवसर पर ग्राम प्रशासन अधिकारी संघ के अध्यक्ष लिंगप्पा महासचिव विठल यावा, सालीमठ रवींद्र उपार, कानून सलह सिद्धा मुत्तंगी, अब्दुल सीएम संतोष भांगी, रवि चौहान, मृत्युंजय, सुनील रामप्पा, पुंडलीकर विठल, राधिका सुवर्णा राधा, ग्राम सेवक संघ के तालुका अध्यक्ष सुधाकर मजकुरी व तालुका ग्राम प्रशासन अधिकारी ग्राम सेवक उपस्थित थे। चिटकुपा से केपी न्यूज के संवाददाता अजीम की रिपोर्ट। अधिकारिಗಳ ಸಂಘ ಬೆಂಗಳೂರು ಹಾಗೂ ಗ್ರಾಮಾಡಳಿತದ ಅಧಿಕಾರಿಗಳ ಸಂಘ ಬೀದರ್ ಘಟಕ ಇವರ ವತಿಯಿಂದ ಈ ಒಂದು 22ನೇ ತಾರೀಕು ನಮ್ಮ ರಾಜ್ಯ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಯೋಗೀಶ್ ನಾಯ್ಕರವರ ಒಂದು ನಿರ್ಣಯದಂತೆ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ದಿನನಿತ್ಯ ಆಗ್ತಕ್ಕಂತಹ ಸಮಸ್ಯೆಗಳ ಕುರಿತು ಮತ್ತು ಅವರು ಉದ್ಯೋಗದಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳ ಒಂದು ನಿವಾರಣೆಗೆ ಕುರಿತು ನಾವು ಇಡೀ ರಾಜ್ಯಾದ್ಯಂತ 237 ತಾಲೂಕು ಕೇಂದ್ರಗಳಲ್ಲಿ ಒಂದು ಅನಿರ್ದಿಷ್ಟ ಅವಧಿವರೆಗೆ ಮುಷ್ಕರವನ್ನು ಕೈಗೊಂಡಿರುತ್ತೇವೆ. ಈ ನಿಟ್ಟಿನಲ್ಲಿ ನಮ್ಮವು 10 ಹಲವು ಬೇಡಿಕೆಗಳಿದ್ದಾವೆ. ಈ ಮೊದಲನೇದಾಗಿ ಬೇಡಿಕೆ ಏನಂತಂದರೆ, ನಮ್ಮ ಹುದ್ದೆ ಗ್ರಾಮ ಆಡಳಿತಾಧಿಕಾರಿಗಳ ಹುದ್ದೆ ಗ್ರಾಮ ಮಟ್ಟದಲ್ಲಿ ಇದ್ದು ಒಂದು ಜನರ ಸಮಸ್ಯೆಗಳನ್ನು ಆಲಿಸಿ ರೈತರ ಸಮಸ್ಯೆಗಳನ್ನು ಬಗೆಹರಿಸುವಂಥ ಹುದ್ದೆ ಆಗಿರ್ತದೆ. ಈ ಒಂದು ಹುದ್ದೆ ನಿರ್ವಹಿಸಲಿಕ್ಕೆ ನಮಗೆ ಸ್ವಂತವಾಗಿ ಕಚೇರಿ ಕೂಡ ಇರೋದಿಲ್ಲ ಹಾಗೂ ಯಾವುದೇ ರೀತಿಯ ಪರಿಕರಗಳು, ಟೇಬಲ್ ಆಗಲಿ ಕುರ್ಚಿಗಳಾಗಲಿ, ನಮಗೆ ನಮ್ಮ ದಾಖಲೆಗಳನ್ನು ಸರಿಯಾಗಿ ಇಟ್ಕೊಳ್ಳಿಕ್ಕೆ ಯಾವುದೇ ಒಂದು ಅಲಮಾರಿ ಆಗಲಿ ನಮಗೆ ವ್ಯವಸ್ಥೆ ಇರೋದಿಲ್ಲ. ಅದೇ ರೀತಿಯಾಗಿ ಇವತ್ತಿನ ಒಂದು ಈ ವಿದ್ಯಮಾನ ನಮ್ಮ ಮಾಧ್ಯಮದ ಒಂದು ಅತಿಯಾದ ಒತ್ತಡದಲ್ಲಿ ಈ 10 ಹಲವು ಮೊಬೈಲ್ ಆ್ಯಪ್ಗಳನ್ನು ನಮಗೆ ಈ ಒಂದು ಸಂದರ್ಭದಲ್ಲಿ ಸರ್ಕಾರವು ನೀಡಿರ್ತದೆ. ಆ ಆ್ಯಪ್ಗಳಲ್ಲೇ ನಾವು ಕೆಲಸ ಮಾಡಬರ್ತಕ್ಕಂಥ ಅನಿವಾರ್ಯತೆ ಇದೆ. ಹೀಗಾಗಿ ಆ ಆ್ಯಪ್ಗಳನ್ನು ನಿರ್ವಹಿಸಲಿಕ್ಕೆ ನಮಗೆ ಸರ್ಕಾರದಿಂದ ಯಾವುದೇ ರೀತಿಯ ಮೊಬೈಲ್ ವ್ಯವಸ್ಥೆ ಇರೋದಿಲ್ಲ, ಇಂಟರ್ನೆಟ್ ವ್ಯವಸ್ಥೆ ಇರೋದಿಲ್ಲ. ಹಾಗೂ ಇನ್ನು ಕೆಲವು ಏನು ನಾವು ದಾಖಲೆಗಳನ್ನು ಸೃಜನೆ ಮಾಡಿ ಸಲ್ಲಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಮಗೆ ಯಾವುದೇ ರೀತಿಯ ಕಂಪ್ಯೂಟರ್ ಮತ್ತು ಪ್ರಿಂಟರ್ಸು, ಸ್ಕ್ಯಾನರ್ಗಳ ವ್ಯವಸ್ಥೆ ಕೂಡ ಇರೋದಿಲ್ಲ. ಹೀಗಾಗಿ ಪ್ರತಿನಿತ್ಯ ನಾವು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಮೊಬೈಲ್ ಆ್ಯಪ್ ಹಾಗೂ ಪ್ರಿಂಟರ್ ಹಾಗೂ ಕಂಪ್ಯೂಟರ್ ಮತ್ತು ನಮಗೆ ಪರಿಕರಗಳ ಅವಶ್ಯಕತೆ ಹೆಚ್ಚಾಗಿದೆ. ಈ ಒಂದು ನಿಟ್ಟಿನಲ್ಲಿ ಇವುಗಳನ್ನ ಅತಿ ಶೀಘ್ರದಲ್ಲಿ ಅವರು ಪರಿಹರಿಸಬೇಕು. ಎರಡನೇದಾಗಿ, ನಮಗೆ ಯಾವುದೇ ರೀತಿ ಕಟ್ಟಡ ಇಲ್ಲ ಗ್ರಾಮ ಮಟ್ಟದಲ್ಲಿ. ನಾವು ಈಗ ಉದಾಹರಣೆಗೆ ಬೇರೆ ಇಲಾಖೆಗಳಲ್ಲಿ, ಈಗ ಉದಾಹರಣೆಗೆ ಆರೋಗ್ಯ ಇಲಾಖೆಯಲ್ಲಿ ANM ಅಂತಿರ್ತಾರೆ, ಅವರಿಗೆ ಅಲ್ಲಿ ಒಂದು ಅವ್ರದ್ದು ಹಾಸ್ಪಿಟಲ್ಲು, ಅವ್ರ ಜೊತೆಗೆ ಅವರಿಗೆ ವಸತಿ ಗೃಹ ಕೂಡ ಇದೆ. ಅದೇ ರೀತಿಯಾಗಿ ನಮಗೂ ಕೂಡ ಗ್ರಾಮ ಮಟ್ಟದಲ್ಲಿ ವಸತಿ ಗೃಹ ಕೊಟ್ಟು ನಮಗೊಂದು ಕಚೇರಿ ಕೊಟ್ಟರೆ ನಾವು ಅಲ್ಲೇ ಇದ್ದು ಅಲ್ಲೇ ತ್ವರಿತವಾಗಿ ರೈತರ ಸಮಸ್ಯೆಗಳನ್ನು, ಜನರ ಸಮಸ್ಯೆಗಳನ್ನು, ಈ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳಿರ್ತಕ್ಕಂಥ ಕರ್ತವ್ಯ ಏನಂದರೆ ಹುಟ್ಟಿನಿಂದ ಸಾಯುವವರೆಗೆ ಇರ್ತಕ್ಕಂಥದ್ದು. ಒಬ್ಬ ಮನುಷ್ಯ ಹುಡ್ತಾನಂದರೆ ಅವನಿಗೆ ನಾವು ಬರ್ತ್ ಸರ್ಟಿಫಿಕೇಟ್ ಕೊಡ್ತೀವಿ. ತದನಂತರ ಅವನು ಸಾಯುವವರೆಗೂ ಬರ್ತಕ್ಕಂಥ ಅವನ ಎಲ್ಲ ವಿಷಯಗಳಲ್ಲೂ ನಾವು ಭಾಗಿಯಾಗಿ ಪ್ರಮಾಣ ಪತ್ರಗಳನ್ನು ವಿಚಾರಿಸಿ ಅವನ ಪೂರ್ತಿಯಾಗಿರ್ತಕ್ಕಂಥ ಜೀವನಕ್ಕೆ ನಾವು ಒಂದು ರೀತಿ ಬೆನ್ನೆಲುಬಾಗಿ ನಿಂತ್ಕೊಂಡಿರ್ತೀವಿ ಅಂತಕ್ಕಂಥ ಮಾತನ್ನು ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ. ಹಾಗಾಗಿ ಅವನು ಮರಣದವರೆಗೂ, ಅವನ ಮರಣ ನಂತರ ಅವನ ಮರಣದ ಪ್ರಮಾಣ ಪತ್ರವನ್ನು ನಾವೇ ನೀಡ್ತಕ್ಕಂಥ ಒಂದು ಪದ್ಧತಿ ನಾವು ಹಿಂದಿನಿಂದಲೂ ಮಾಡ್ಕೊತ ಬಂದ್ವಿ. ಈಗ ಇತ್ತೀಚೆಗೆ ಏನಾಗಿದೆ ಅಂತಂದರೆ, ನಾವು ಅವರಿಗೆ ನಮ್ಮ ರೈತರು ಸಕಾಲದಲ್ಲಿ ಅವರಿಗೆ ಕೆಲಸವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವು ಮೀಟಿಂಗ್ಗಳು, ಈ ಮೊಬೈಲ್ ಆ್ಯಪ್ಗಳು ಇವನ್ನ ನಿರ್ವಹಣೆ ಮಾಡೋದ್ರಲ್ಲೇ ನಮ್ಮ ಪ್ರತಿದಿನದ ಸಮಯ ಹೋಗ್ತಾ ಇದೆ. ಹೀಗಾಗಿ ಈ ಒಂದು ಒತ್ತಡದಲ್ಲಿ ನಾವು ಈ ಟಾರ್ಗೆಟನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಸಡಿಲಗೊಳಿಸಬೇಕು, ನಮ್ಮ ಸಮಸ್ಯೆಗಳಿಗೆ ಸ್ಪಂದನೆ ಸಿಗಬೇಕು ಅಂತಕ್ಕಂಥದ್ದನ್ನು ಈ ಒಂದು ಸಂದರ್ಭದಲ್ಲಿ ಹೇಳ್ತೀವಿ. ಅದೇ ರೀತಿಯಾಗಿ ಅದನ್ನು ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಅವರು ನಮ್ಮ ಇಡೀ ಗ್ರಾಮ ಆಡಳಿತಾಧಿಕಾರಿಗಳ ಪರವಾಗಿ ಏನು ನಿರ್ಣಯವನ್ನು ಕೈಗೊಳ್ತಾರೋ ಆ ನಿರ್ಣಯದಂತೆ ನಾವು ನಡ್ಕೊಳ್ತೀವಿ ಅಂತಕ್ಕಂಥದ್ದು ನಮ್ಮ ಒಂದು ಸಂಘದ ನಿಲುವಾಗಿದೆ. ನಾವು ನಮ್ಮ ಬೇಡಿಕೆಗಳೇನಿದ್ದಾವೆ ಇವು ಈಡೇರೋವರೆಗೂ ಅವರು ಒಂದು ಬಂದು, ಸರ್ಕಾರದ ಪ್ರತಿನಿಧಿಗಳು ಬಂದು ನಮ್ಮ ಸಮಸ್ಯೆಗಳನ್ನ ಆಲಿಸಿ ಅವರು ಏನು ಭರವಸೆ ಕೊಡ್ತಾರೆ, ಅದರ ಮೇಲೆ ಆ ಭರವಸೆಗಳು ಏನು ನಮಗೆ ತೃಪ್ತಿ ತಂದರೆ, ಆ ಆದೇಶಗಳನ್ನು ಹೊರಡಿಸಿದರೆ ನಾವು ಅವತ್ತಿನಿಂದನೇ ಕೈ ಬಿಡ್ತೀವಿ. ಇಲ್ಲ ಅಂತಂದರೆ ಅವರು ಸುಳ್ಳು ಹೇಳಿಕೆಗಳನ್ನು, ಸುಳ್ಳು ಭರವಸೆಗಳನ್ನು ನೀಡಿದರೆ ನಾವು ಅನಿರ್ದಿಷ್ಟ ಅವಧಿವರೆಗೂ ಈ ಒಂದು ಮುಷ್ಕರವನ್ನು ಕೈಗೊಳ್ತೀವಿ. ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘ ಬೆಂಗಳೂರವರ ಸೂಚನೆ ಮೇರೆಗೆ ನಾವು ಇವತ್ತಿನ ದಿನ ಏನು ತಾಲೂಕು ಹಂತದಲ್ಲಿ, ಪ್ರತಿ ತಾಲೂಕು ಹಂತದಲ್ಲಿ ನಾವು ಇವತ್ತಿನ ದಿನ ಒಂದು ಶಾಂತಿಯುತ ಮುಷ್ಕರವನ್ನು ಹಮ್ಮಿಕೊಂಡಿದ್ವಿ. ಇದರ ಉದ್ದೇಶ ಏನಂತಂದರೆ, ಇತ್ತೀಚಿನ ದಿನಗಳಲ್ಲಿ
ಸರ್ಕಾರವು ಏನು ಗ್ರಾಮಾಡಳಿತಾಧಿಕಾರಿ ಮೇಲೆ ಇರ್ತಕ್ಕಂಥ ಒತ್ತಡ, ಯಾವುದೇ ಒಂದು ಕೆಲಸ ಕಾರ್ಯವನ್ನು ಮಾಡಬೇಕಾದ್ರೆ ಅದಕ್ಕೆ ಸೂಕ್ತವಾದ ಉಪಕರಣಗಳಿಲ್ಲ, ನಮಗೆ ಸೂಕ್ತವಾದ ಒಂದು ತರಬೇತಿ ನೀಡದೆ ಇಮಿಡಿಯೇಟ್ ಕೆಲಸ ಮಾಡು ಅಂತೇಳಿ ಹೇಳ್ತಾ ಇದ್ದಾರೆ. ಹೀಗಾಗಿ ನಾವು ಅದ್ರ ಬಗ್ಗೆ ಸೂಕ್ತವಾದ ಒಂದು ಪರಿಕರ ಕೊಟ್ಟಾಗ ಮಾತ್ರ ಅದು ಸಾಧ್ಯ ಅಂತ ಹೇಳುತ್ತಾ, ಸುಮಾರು 15ರಿಂದ 20 ವರ್ಷ ಗ್ರಾಮಾಡಳಿತಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಪ್ರಮೋಷನ್ ಆಗಿಲ್ಲ ಯಾರಿಗೂ, ಅವರು ಸಹಿತ ಪ್ರಮೋಷನ್ ಆಗದೆ ಹಾಗೇ ಇನ್ನೂ ಸಹಿತ 20 ವರ್ಷ ಸರ್ವಿಸ್ ಮಾಡಿದ್ರು ಸಹಿತ ಪದೋನ್ನತಿ ಹೊಂದದೆ ಹಾಗೆ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಏನಂತ ಕರಿತೀವಿ ನಾವು, ಅಂತರ ಜಿಲ್ಲಾ ವರ್ಗಾವಣೆ ಸಹಿತ ಆಗಿಲ್ಲ. ಸುಮಾರು 15ರಿಂದ 20 ವರ್ಷಗಳ ಕಾಲ ಒಂದೇ ಡಿಸ್ಟಿಕ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸ್ವಂತ ಊರಿಗೆ ಹೋಗಬೇಕಾದ್ರೆ ಸಮಸ್ಯೆ ಆಗ್ತಾ ಇದೆ. ಅಂತರ್ಜಿಲ್ಲಾ ವರ್ಗಾವಣೆನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಇಲಾಖೆಗೆ ಇದೆ, ನಮ್ಮ ಇಲಾಖೆ ಯಾಕಿಲ್ಲ? ಮಾತೃ ಇಲಾಖೆ ಇದು, ಕಂದಾಯ ಇಲಾಖೆ ಇರಬೇಕಾಗಿತ್ತು. ಅಂತರ್ಜಿಲ್ಲಾ ವರ್ಗಾವಣೆ ಇರಬೇಕು. ನಾವು ಹುಟ್ಟಿದ ಊರಿಗೆ ಹೋಗ್ಬೇಕು, ನಮಗೂ ಆಸೆ ಇರ್ತದೆ ತಂದೆ ತಾಯಿ ನೋಡ್ಬೇಕಂತ ಹೇಳಿ. ಹೀಗಾಗಿ ನಾವು ಅಂತರ್ಜಿಲ್ಲಾ ವರ್ಗಾವಣೆ ಸರ್ಕಾರ ಇಮಿಡಿಯೇಟ್ ಮಾಡಿಕೊಡ್ಬೇಕು. ಜೊತೆಗೆ ನಾವು ಪ್ರತಿದಿನ ಹಳ್ಳಿಗಳಿಗೆ ಭೇಟಿ ನೀಡ್ತಾ ಇದ್ದೀವಿ. ಹಳ್ಳಿಗಳಿಗೆ ಭೇಟಿ ನೀಡಿದಾಗ ನಮ್ಗೆ ಹಳ್ಳಿಗಳಿಗೆ ಕೂತ್ಕೊಳ್ಳೋಕ್ಕೆ ಜಾಗ ಇರೋದಿಲ್ಲ. ನಾವು ಎಲ್ಲೋ ಹೋಟೆಲ್ ಚೌಡಿ ಹತ್ರ ಕೂತು ಕೆಲಸ ಮಾಡ್ತಾ ಇದ್ದೀವಿ. ಹೀಗಾಗಿ ನಮಗೆ ಹಳ್ಳಿಗಳಿಗೆ ಹೋದಾಗ ನಮಗೆ ಏನು ಮಾಡಬೇಕು, ಸೂಕ್ತವಾದ ಒಂದು ಕಟ್ಟಡ ಕಟ್ಟಬೇಕು, ಸೂಕ್ತವಾದ ಒಂದು ಉಪಕರಣ ಕೊಡಬೇಕು, ಸೂಕ್ತವಾಗಿ ನಮಗೆ ಕಂಪ್ಯೂಟರ್ ಪರಿಕರ ಕೊಡಬೇಕು. ಅಂದಾಗ ಮಾತ್ರ ನಾವು ಏನು ರಾಜ್ಯದ ಜನತೆಗೆ ಮತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ರೈತರಿಗೆ ನಾವು ಸೂಕ್ತವಾದ ಸೌಲಭ್ಯಗಳನ್ನು ಕೊಡಲಿಕ್ಕೆ ಅನುವು ಆಗ್ತದೆ. ಹೀಗಾಗಿ ಇವತ್ತಿನ ಹಿಡಿದು ನಾವು ಈ ಅನಿರ್ದಿಷ್ಟಾವಧಿಯನ್ನು ಮುಷ್ಕರವನ್ನು ಹಮ್ಮಿಕೊಂಡಿದ್ದ ಉದ್ದೇಶ, ನಮ್ಮ ವಿಎಗಳು ಈ ಪ್ರಮೋಷನ್ ಮತ್ತು ಅಂತರ ಜಿಲ್ಲಾ ವರ್ಗಾವಣೆ ಇರದೇ ಎಷ್ಟೋ ಸಹಿತ ಮಾನಸಿಕ ಕಾಯಿಲೆಯಿಂದ ಡೆತ್ ಆಗಿದ್ದಾರೆ, ಕೌಟುಂಬಿಕ ಕಾಯಿಲೆಯಿಂದ ಡೆತ್ ಆಗಿದ್ದಾರೆ. ಸುಮಾರು ಇತ್ತೀಚೆಗೆ ಹೇಳಬೇಕಂತಂದರೆ ಇದೇ ಒಂದು ವರ್ಷದಲ್ಲಿ 50 ಜನ ಗ್ರಾಮಾಡಳಿತಾಧಿಕಾರಿಗಳು ತೀರ್ಕೊಂಡಿದ್ದಾರೆ ನಮ್ಮ ರಾಜ್ಯದಲ್ಲಿ. ಇದು ನಾಚಿಕೆಗೇಡ ಸಂಗತಿ ಅಂತ ಹೇಳ್ತೀವಿ ನಾವು ಈ ಸಂದರ್ಭದಲ್ಲಿ. ಬರೋ ದಿನಮಾನಗಳಲ್ಲಿ ಇದೇ ಮುಂದುವರೆದ್ರೆ ನಮ್ಮ ರಾಜ್ಯಾಧ್ಯಕ್ಷರು ಏನು ಹೇಳ್ತಾರೆ ಅದಕ್ಕೆ ಬದ್ಧರಾಗಿದ್ದೀವಿ ಅಂತ ಹೇಳ್ತೀವಿ. ಬರೋ ದಿನಮಾನಗಳಿಗೆ ಕೆಲಸದಿಂದ ಮುಕ್ತಿ ಕೊಡು ಅಂತೇಳಿ ಮಗದೊಮ್ಮೆ ರಾಜ್ಯದ ಏನು ಸದ್ಯಕ್ಕೆ ಸರ್ಕಾರಕ್ಕೆ ನಾವು ಬೇಡ್ಕೊಳ್ತಾ ಇದ್ದೀವಿ. ನಮಗೇನಾದ ಪ್ರತಿಯೊಂದೂ ಸಹಿತ ಗ್ರಾಮಾಡಳಿತಾಧಿಕಾರಿಗಳು ಯಾವುದೇ ಸೌಲಭ್ಯ ಇಲ್ಲದೆ ಪ್ರತಿಯೊಂದು ನೀವು ಯೋಜನೆ ತರೋಕ್ಕಿಂತ ಮುಂಚಿತವಾಗಿ ನಮಗೆ ಯಾವ ಕೆಲಸ ಮಾಡಬೇಕಾದ್ರೆ ಒಂದು ಸೂಕ್ತವಾದ ತರಬೇತಿ ಕೊಡ್ರಿ ಅಂತೇಳಿ ಮಗದೊಮ್ಮೆ ಮಾಧ್ಯಮದ ಮೂಲಕ ನಾವು ಬೇಡಿಕೊಳ್ಳುತ್ತೇವೆ. ಧನ್ಯವಾದಗಳು.